ಅಪ್ಡೇಟ್ ನ ಗಮನಿಸೋಣ ಬನ್ನಿ. ವಿಸ್ತಾರ ನ್ಯೂಸ್ನಲ್ಲಿ ಸ್ಫೋಟ ಪ್ರಕರಣದ ಎಕ್ಸ್ಕ್ಲೂಸಿವ್ ಮಾಹಿತಿ. ಶಂಕಿತ ಆರೋಪಿ ಬಸ್ನಲ್ಲಿ ಸಂಚಾರ ಮಾಡಿರೋದು ದೃಢ. ಬಾಂಬರ್ ಸಂಚರಿಸಿದ ಬಸ್ ರೂಟ್ ಸಂಖ್ಯೆ 500. ಬ್ರೂಕ್ ಫೀಲ್ಡ್, ವೈಟ್ ಫೀಲ್ಡ್, ITPL ಮಾರ್ಗದಲ್ಲಿ ಸಂಚಾರ. ಈ ಮೂರು ಮಾರ್ಗದ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಪೊಲೀಸರ ವಶಕ್ಕೆ BMTC ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವನು ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಎಲ್ಲಿತ್ತು ಅಂತ. ಅವನಿದಾನಲ್ಲ, ಅವನು ಭಯೋತ್ಪಾದಕ. ಅವನು ಎಲ್ಲಿ ಹತ್ಕೊಂಡ ಬಸ್ಸು, ಎಲ್ಲಿಳಿದ, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದು ವಿಷಯ ಹೇಳ, ಒಬ್ಬ ಪೊಲೀಸರನ್ನ ನಾವು ಫೋನ್ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಒಬ್ಬ FSL ಎಕ್ಸ್ಪರ್ಟ್ನ ನಾವು ಫೋನ್ನಲ್ಲಿ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದರ ಜೊತೆಗೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸುವಂಥ ಪ್ರಯತ್ನ ಮಾಡೋಣ. ನನಗೆ ಇನ್ನೊಂದು ಅನಿಸ್ತಾ ಇದೆ, ಇದೆಲ್ಲ ಆದಮೇಲೆ ನನಗೆ ಇನ್ನೊಂದು ಅನಿಸ್ತಾ ಇದೆ. ಕಮ್ ಟು ದಿ ಕ್ಯಾಮ್ರಾ, ಐ ವುಡ್ ಲೈಕ್ ಟು ಟಾಕ್. ಇನ್ನೊಂದು ಬಹಳ 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 ಭಯಗೊಳಿಸುವ ವಿಷಯ ನನಗೆ ಅನಿಸ್ತಾ ಇರೋದೇನು ಅಂತಂದ್ರೆ, ಇವನು 2-3 ಬಸ್ಗಳಲ್ಲಿ ಓಡಾಡ್ಬಿಟ್ಟು ಬಾಂಬ್ ಟೈಮರ್ ಇಟ್ಬಿಟ್ಟು ಹೋಗಿದ್ದಾನೆ ಅವನು. ಅಂದ್ರೆ ರಾಮೇಶ್ವರಂ ಕೆಫೆನೇ ಇವನು ಟಾರ್ಗೆಟ್ ಆಗಿತ್ತು, ಅಥವಾ ಜನ ಸಿಕ್ಕಾಪಟ್ಟೆ ಎಲ್ಲಿರ್ತಾರೆ ಅದೇ ಇವನ ಟಾರ್ಗೆಟ್ ಆಗಿತ್ತು ಅಂತ ಅನ್ನೋದು. ಮತ್ತು ನಿಯರ್ಲಿ 1 ಗಂಟೆಗೆ ಹೆಚ್ಚಿಗೆ ಜನ ಊಟ ಗೀಟ ಮಾಡಕ್ ಬರ್ತಾರೆ ಅನ್ನುವ ಸಂದರ್ಭದಲ್ಲಿ ಇವನು ಆ ಟೈಮರ್ನ ಫಿಕ್ಸ್ ಮಾಡಿ ಹೋಗಿದ್ದಾನೆ. ಬಟ್ ನನಗೊಂದು ಬಹಳ ದೊಡ್ಡ ಆಘಾತಕಾರಿಯಾದಂಥ ವಿಷಯ ನನ್ನ ಮನಸ್ಸಿನೊಳಗೆ ಹುಟ್ಕೋತಾ ಇದೆ. ಇವನು ಯಾವುದೋ ಬಸ್ನಲ್ಲಿ ಬಂದಲ್ಲ, ಅದರಲ್ಲೊಂದು 70 ಜನ ಇದ್ರು, 60 ಜನ ಇದ್ದಿರಬಹುದು ಅಂತ ಅನ್ಕೊಳ್ಳಿ. ಅದು ಬಸ್ ನಿಮಗೆ ಗೊತ್ತಲ್ಲ, ಕಂಜೆಸ್ಟೆಡ್ ಇರುತ್ತೆ ಬಸ್ಸು. ನಿಮಗೆ ಅಲ್ಲಿ ಏನಾದರೂ ಸ್ಫೋಟವಾಗಿಬಿಟ್ಟಿದ್ದಿದ್ರೆ ಏನು ಗತಿ ಅಂತ ನನಗೆ ಇದು ಬಹಳ ಬಹಳ ಶಾಕಿಂಗ್ ಅಂತ ಅನಿಸ್ತಾ ಇದೆ. ನಾನು ಜಸ್ಟ್ ಊಹೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲವೂ ಕೂಡ. ಅಭಿಷೇಕ್ ಜಯಶಂಕರ್ ಮಾತಾಡ್ತಾರೆ. ಅಭಿಷೇಕ್, ಈ 500 ಬಸ್ ರೂಟು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಇದು? ITPL, ವೈಟ್ ಫೀಲ್ಡು, ಹೂಡಿ ಗೀಡಿ ಅಲ್ಲಿಗೆಲ್ಲ ಹೋಗುತ್ತಾ ಇದು? ಆಮೇಲೆ ಇನ್ನೊಂದು ಬಸ್ನಲ್ಲೇ ಸ್ಫೋಟ ಗಿಟ ಆಗ್ಬಿಟ್ಟಿದ್ದಿದ್ರೆ ಏನ್ರಿ? ನಾವು ಹೇಳ್ತೀವಲ್ಲ, ಅದ್ಯಾರೋ ಹೇಳ್ತಾ ಇದ್ರು ಮೆಟಲ್ ಡಿಟೆಕ್ಟರ್ ಇಡಬೇಕಾಗಿತ್ತು ಹೋಟ್ಲ್ ಮುಂದೆ ಅಂತ. ಏನು ಬಸ್ನಲ್ಲಿ ಹತ್ತುವಾಗ ಏನು ಮೆಟಲ್ ಡಿಟೆಕ್ಟರ್ ಇಡೋಕ್ಕಾಗ್ತಿತ್ತಾ? ಇದು ಎಲ್ಲಿವರೆಗೂ ಬಂದು ನಿಂತ್ಕೊಳ್ತೀರಿ ಅಭಿಷೇಕ್? ಏನಂತೀರಿ ತಾವು? ಎಷ್ಟು ಚಂದನು, ಈಗ ಏನು ಮಂಗಳೂರಿನಲ್ಲಿ ಏನು ಬ್ಲಾಸ್ಟ್ ಆಯಿತು ಅದು ಕೂಡ ಟಾರ್ಗೆಟ್ ಇದ್ದಂತಹ ಸ್ಥಳಕ್ಕಿಂತ ಹಿಂದಿನ, ಅಂದರೆ ಆಟೋದಲ್ಲಿಯೇ ಬ್ಲಾಸ್ಟ್ ಆಗಿರುವಂಥದ್ದು. ಅದೇ ಮಾದರಿಯಾಗಿ ಇಲ್ಲಿ ಆತ ಏನಾದರೂ ಬಸ್ಸಿನಲ್ಲಿ ಬರುವಂತಹ ಸಂದರ್ಭದಲ್ಲಿ ಇದೇನಾದರೂ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಯಾಕಂದರೆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಡೀಸೆಲ್ ಕೂಡ ಟ್ಯಾಂಕ್ಗಳು ಕೂಡ ಇತ್ತು, ಮತ್ತು ಅಲ್ಲಿಂದ ಓಡೋದಕ್ಕೆ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಬಸ್ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ತೀರಾ ಹೆಚ್ಚಿತ್ತು ಅಂತಲೇ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಆತನ ಮೈಂಡಲ್ಲಿ ಇದ್ದಿದ್ದು ಮಾಸ್ ಕ್ರೌಡ್ ಎಲ್ಲಿದೆಯೋ ಅಲ್ಲಿ ನಾನು ಸ್ಫೋಟಕವನ್ನು ಇಡಬೇಕು ಅನ್ನುವಂಥದ್ದು. ಆದರೆ ಆತನ ಉದ್ದೇಶ ಕೂಡ ಈಡೇರಿದೆ. ಈ ಒಂದು ರಾಮೇಶ್ವರಂ ಮಧ್ಯಾಹ್ನದ ವೇಳೆ 1:30 ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಾಸ್ ಕ್ರೌಡ್ ಕೂಡ ಇರುತ್ತೆ. ಆ ಕ್ರೌಡ್ ಇದ್ದಂತಹ ಸಂದರ್ಭದಲ್ಲಿ ನಾನೇನಾದರೂ ನನ್ನ ಬಾಂಬನ್ನು ಇಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗುತ್ತೆ ಅಂತ ಹೇಳಿ ಆತನ ಉದ್ದೇಶ ಇತ್ತು. ಆತನ ಉದ್ದೇಶ ಕೂಡ ಈಡೇರಿದೆ. ಆದರೆ ಆತ ಇರುವಂತಹ ಆ ಒಂದು ಡಿವೈಸ್ದ ಏನಿದೆ ಅದು ಉದ್ದ ಇದಾಗಿರುವಂತಹ ಬ್ಲಾಸ್ಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅಷ್ಟಾಗಿ ಏನು ತೊಂದರೆ ಆಗಿಲ್ಲ. ಅಕಸ್ಮಾತ್ ಅದು ಅಡ್ಡಡ್ಡ ಏನಾದರೂ ಬ್ಲಾಸ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಷ್ಟು ಜನರಿಗೆ ಗಾಯಗಳಾಗ್ತಾ ಇತ್ತು, ಅಥವಾ ಸಾವು ನೋವು ಸಂಭವಿಸುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿತ್ತು ಅಂತಲೇ ಹೇಳ್ಬೋದಾಗಿತ್ತು. ಈಗ ಸದ್ಯದ ಮಟ್ಟಿಗೆ ಆತನ ಬಸ್ ರೂಟ್ನ ಮ್ಯಾಪನ್ನು ಈಗ ಪೊಲೀಸರು ಸಿದ್ಧ ಮಾಡಿಕೊಂಡಿರುವಂಥದ್ದು. ವೈಟ್ ಫೀಲ್ಡ್, ITPL ಮತ್ತು ಬ್ರೂಕ್ ಫೀಲ್ಡ್ ಅನ್ನುವಂಥ ಈ ಒಂದು ರೂಟ್ನಲ್ಲಿ ಹೋಗುವಂತಹ ವಾಹನಗಳನ್ನು, ಅಂದರೆ BMTC ಯಲ್ಲಿರುವಂತಹ CCTVಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಕ್ಕಪಕ್ಕದಲ್ಲಿ ಆತ ಏನಾದರೂ ಅಲ್ಲಿಂದ ಇಳಿದಿದ್ದಾರೆ, ಅಂದರೆ ಈ ಒಂದು ಬಸ್ನ ಎಲ್ಲಿ ಆತ ಎಲ್ಲಿ ಇಳಿದಿದ್ದಾನೋ
ಅಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಇರುವ CCTVಗಳನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ CCBಯ ಒಂದು ತಂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಶತಾಯಗತಾಯ ಆತನನ್ನು ಬಂಧಿಸಲೇಬೇಕಾದಂತಹ ಒಂದು ಅನಿವಾರ್ಯ ಇರುವಂತಹ ಕಾರಣದಿಂದಾಗಿ ಪೊಲೀಸರು ಕೂಡ ಸಾಕಷ್ಟು ಹಗಲು ರಾತ್ರಿ ಒಂದು ಸರ್ಚಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅವರಿಗೆ ಯಾರ್ಯಾರು ಸಹಾಯ ಮಾಡಬೇಕು, ಈಗ ಎಕ್ಸಾಂಪಲ್ BMTC ಅವರು ಈಗ CCTVಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಉಗ್ರನ ಒಂದು ಹೆಜ್ಜೆಯನ್ನ ಇದು ಮಾಡೋದಕ್ಕೆ ಸಹಕಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಸದ್ಯ 500 ನಂಬರಿನ ಬಸ್ ಅಂದ್ರೆ ಸಿಲ್ಕ್ ಬೋರ್ಡ್ ಬಸ್ ಏನಿದೆ ಆ ಬಸ್ ಅಲ್ಲಿ ಹೋಗಿದ್ದಾನೆ ಅಂದ್ರೆ ಪರಾರಿಯಾಗಿದ್ದಾನೆ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಚಂದನ್. ಓಕೆ ಅಭಿಷೇಕ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.